ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ನೀವು ನೋಡ್ತಿದ್ದೀರಿ ಎಲೆಕ್ಷನ್ ಎಕ್ಸ್ಪ್ರೆಸ್. ನಾನು ಅಶ್ವದೇವಿತ್. ಪ್ರತಿದಿನವೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ರಿಪಬ್ಲಿಕ್ ಕನ್ನಡ ಈಗಾಗಲೇ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದೆ. ಅದೇ ರೀತಿ ಶರಣರು ಸೂಫಿ ಸಂತರ ನಾಡು ಬೀದರ್ ಜಿಲ್ಲೆಗೂ ಕೂಡ ಆಗಮಿಸಿದ್ದೀವಿ. ಕರ್ನಾಟಕದ ತುದಿ ಬೀದರ್ ಜಿಲ್ಲೆಗೂ ಕೂಡ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಸೊ ಇಲ್ಲಿ ಜನರ ಅಭಿಪ್ರಾಯವನ್ನು ಕೂಡ ನಾವು ಸಂಗ್ರಹ ಮಾಡ್ತಿದ್ದೀವಿ. ಜನರು ಏನಂತಾರ, ಯಾವ ಪಕ್ಷ ಬಂದ್ರೆ ಚಲೋ ಅಂತಾರ, ಯಾವ ಪಕ್ಷ ಬಂದ್ರೆ ಸರಿ ಅಂತಾರ, ಯಾವ್ದು ಬಂದ್ರೆ ಉದ್ಧಾರ ಆಗ್ತೈತಿ, ಯಾವ್ದು ಬಂದ್ರೆ ಹಾಳಾಗ್ತೈತಿ, ಅವರವರ ಅಭಿಪ್ರಾಯ, ಅವರವರ ಅಭಿವೃದ್ಧಿ ಬಗ್ಗೆ ಮಾತು ಎಲ್ಲವನ್ನು ಕೂಡ ಸಂಗ್ರಹ ಮಾಡ್ತಾ ಹೋಗೋಣ. ಅದಾದ ಮೇಲೆ ಜೊತೆಗೆ ಈ ಒಂದು ಬೀದರ್ ಲೋಕಸಭಾ ಕ್ಷೇತ್ರದೊಳಗೆ BJPಯಿಂದ ಭಗವಂತ ಖೂಬಾ, ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಸ್ಪರ್ಧೆ ಮಾಡ್ತಿದ್ದಾರೆ. ಯಾರು ಗೆಲ್ತಾರ, ಜನ ಏನಂತಾರ ನೋಡೋಣ. ಶರಣರು ಸೂಫಿ ಸಂತರ ನಾಡು ಬೀದರ್ ಕ್ಷೇತ್ರದೊಳಗ ನಾವೀಗ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಕ್ ಹೊಂಟೇವ್ರಿ. ಬರ್ರಿ, ಯಾವ್ಯಾವ ಜನರು ಏನೇನು ಅಂತಾರ ಎಲ್ಲರೂ ಕೇಳ್ರಿ. ನಮಸ್ಕಾರ ರೀ ಅಜರ. ಇರ್ಲಿ 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 ಹೇಳ್ರಿ. ಆರಾಮ್ರೇ? ಆತ್ ಬಿಡ್ರಿ, ಇಲ್ಲಿ ಕೇಳ್ರಿ. ಇಲ್ಲಿ ಇಲ್ಲಿ ಕೇಳ್ರಿ. ಲೋಕಸಭಾ ಚುನಾವಣೆ ನಡೆಯಕತ್ತೈತ್ರಿ. ಬೀದರ್ ಲೋಕಸಭಾ ಕ್ಷೇತ್ರ, ಬೀದರ್ ವ್ಯಾಪ್ತಿ ಒಳಗಡೆ ಎಲ್ಲ ಅಭಿವೃದ್ಧಿ ಆಗೈತಾ? ಹಾಂ ರೀ, ಆಗ್ಯಾದ್ರಿ. ಇನ್ನಷ್ಟು ಅಭಿವೃದ್ಧಿ ಮತ್ತಷ್ಟು ಅಭಿವೃದ್ಧಿ ಮಾಡ್ಬೇಕಂದ್ರೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರ್ರಿ? ಅದು ಎಲ್ಲ ದೇವ್ರದ ಆಟ ಅದ ರೀ. ದೇವ್ರದ ಆಟ ಅಲ್ರಿ, ಮತದಾರರ ಆಟ. ಅದು ದೇವ್ರದ ಆಟ ಅಲ್ರಿ, ನಮ್ ಜನಗಳದ ಆಟ ಐತ್ರಿ. ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರ್ರಿ? ಹೇಳ್ರಿ. ರಾಮಂದ ಆಟ ಅದ. ಎಲ್ಲ ರಾಮಂದ ಆಟ ಬಿಡ್ರಿ. ಗೊತ್ತಾತ್ ಬಿಡ್ರಿ, ನೀವ್ ಏನ್ ಹೇಳಕ್ ಬರ್ತೀರಿ ಎಲ್ಲ ಗೊತ್ತಾತ್ ನಮ್ಗೆ. ಮುಂದೆ ಹೇಳೋದೇ ಬೇಡ ಬಿಡ್ರಿ. ಸರ್ ಹೇಳ್ರಿ ಸರ್, ನಮಸ್ಕಾರ ರೀ. ಯಾವ ಪಕ್ಷ ಬಂದ್ರೆ ಚಲೋ ಅಂತೀರ್ರಿ? ಮತ್ತೆ ಬೀದರ್ ಲೋಕಸಭಾ ಕ್ಷೇತ್ರದೊಳಗ ಎಷ್ಟೆಷ್ಟು ಅಭಿವೃದ್ಧಿ ಆಗ್ಬೇಕು, ಇನ್ನು ಎಷ್ಟಾಗೈತ್ರಿ? ಸರ್, ಈಗಾಗಲೇ ಬಹಳಷ್ಟು ಏನದ ಹಿಂದಿನ ಸಂಸದರು ಕೆಲಸ ಮಾಡಿದ್ದಾರೆ. ಇವತ್ತೇನದ ಅಂದ್ರೆ ಇಡೀ ದೇಶದಲ್ಲಿ ಏನದ ಅಂದ್ರೆ ನರೇಂದ್ರ ಮೋದಿ ಅವ್ರದ್ದು ಒಂದು ವಾತಾವರಣ ಇದೆ. ಇದ್ರ ಸಲುವಾಗಿ ಏನದ ಅಂದ್ರೆ ಬಹಳಷ್ಟು ಜನರದ್ದು ಏನದ ಸಾರ್ವಜನಿಕರದ ಒಲವು ಏನದ ಅಂದ್ರೆ ಭಾರತೀಯ ಜನತಾ ಪಕ್ಷದ ಕಡೆ ಇದೆ ಅಂತ ಹೇಳಕ್ ಬಯಸ್ತೀನಿ ನಾನು. ನಮಸ್ಕಾರ ರೀ ಸರ, ಆರಾಮ್ ರೀ? ಹೇಳ್ರಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಏನು ಅನಿಸ್ತೈತ್ರಿ ನಿಮಗೆ? ಈಗ ಲೋಕಸಭೆ ಚುನಾವಣೆ ಇದೆ, ದೇಶೀಯ ಚುನಾವಣೆ ಐತ್ರಿ. ಏನೇನು ದೇಶ ಅಭಿವೃದ್ಧಿ ಆಗ್ಬೇಕ್ರಿ? ಹಿಂದಿನ ಸದಸ್ಯರು ಏನು ಕೆಲಸ ಮಾಡಿಲ್ಲ. ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಯಾರು? ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಕಾಂಗ್ರೆಸ್ ಬಂದ್ರೆ ಒಳ್ಳೇದಂತ್ರಿ? ಯಾಕೆ ಕಾಂಗ್ರೆಸ್ ಬರ್ಬೇಕು ಅನ್ಕೋತೀರಿ? ಹಿಂದೆ ಏನು ಇಲ್ಲಿ ಬೀದರ್ ಎಷ್ಟಿದೆ ಏನೂ ಕೆಲಸ ಆಗಿಲ್ಲ. ಈ ಸದಸ್ಯದಿಂದ ಏನೂ ಭಗವಂತ ಖೂಬಾ ಕೆಲಸ ಮಾಡಿಲ್ಲ. ಅದಕ್ಕೆ ಭಗವಂತ ಖೂಬಾ ಅವ್ರು ಏನು ಕೆಲಸ ಮಾಡಿಲ್ಲ. ಆಯ್ತು, ದೇಶ ಅಂತ ಬಂದಾಗ ಏನೇನು ಅಭಿವೃದ್ಧಿ ಆಗ್ಬೇಕ್ರಿ? ಈಗ ಎಷ್ಟು ಅಭಿವೃದ್ಧಿ ಆಗ್ಬೇಕ್ರಿ? ಇಲ್ಲಿ ಕಾಂಗ್ರೆಸ್ ಬರಬೇಕು, ದೇಶದಲ್ಲಿ ಮೋದಿ ಬರಬೇಕು. ಯಾವ ಇವೆಲ್ಲ ನೀವು ಭಾಳ ಕನ್ಫ್ಯೂಸ್ ಮಾಡಕತ್ತೀರಿ ನನಗೆ. ಇದು ಲೋಕಸಭೆ ಚುನಾವಣೆ ಅಂತ ಹೇಳಕತ್ತೀನಿ ನಾನು. ಹೌದ್ರಿ, ಇಲ್ಲಿ ಡಿಸ್ಟಿಕಲ್ಲಿ ಈ ಡಿಸ್ಟಿಕಲ್ಲಿ ಕಾಂಗ್ರೆಸ್ ಬರಬೇಕು, ಅಲ್ಲಿ ಮ್ಯಾಲೆ ಮೋದಿ ಬರಬೇಕು. ಈ ಡಿಸ್ಟಿಕಲ್ಲಿ ಕಾಂಗ್ರೆಸ್ ಹಾಕೊಂಡ್ರೆ ಮ್ಯಾಲೆ ಮೋದಿ ಹೆಂಗೆ ಬಂದಾರ? ಮತ್ತೆ ಎಲ್ಲರೂ ಇಲ್ಲಿ ಒಂದು ಕಾಂಗ್ರೆಸ್ ಬರಲಿ, ಅಲ್ಲಿ ಮೋದಿ ಇಲ್ಲಿ ಒಂದು ಹೋಗ್ಬಿಡ್ಲಿ ತೆಗೆ BJP, ಬೇರೆ ಕಡೆಯಿಂದ ಮೋದಿ ಬರಲಿ ಅಂತೀರಿ? ಹೌದು, ಹಂಗಂತೀರಿ? ಹೌದು. ಒಟ್ಟಿಲ್ಲಿ ಕಾಂಗ್ರೆಸ್ ಬರಬೇಕು. 100. ಖೂಬಾ ಏನು ಕೆಲಸ ಮಾಡಿಲ್ಲ? ಇಲ್ಲ. ಆತ್ ಬಿಡ್ರಿ, ಚಲೋ ಆತ್. ನಮಸ್ಕಾರ ರೀ ಅಣ್ಣಾರ. ಅಯ್ಯೋ ಬಪ್ಪ, ನೀನ ಏನು ನಾಚ್ಕೊಂಡು ಎಲ್ಲಿ ಹೊಡಾಕ್ತೀವ? ಹೇಳ, ಓಟ್ ಹಾಕಲಿಲ್ಲ ನೀನು? ಓಟ್ ಹಾಕ್ತಿಯಲ್ಲ ಇಲ್ಲಿ ಕೇಳಲ್ಲ, ನಾಚ್ಕೋಬೇಡ. ಓಟ್ ಹಾಕ್ತಿಯಲ್ಲ? ಯಾವ ಪಕ್ಷ ಬಂದ್ರೆ ಚಲೋ ಅಂತ ಹೇಳಿ. ನೀನು ಯಾವ ಪಕ್ಷ ಬಂದ ಓಟ್ ಹಾಕಲ್ಲ ನಿನ್ನ? ಮತ್ತೆ ಹೇಳಿ, ಯಾವ ಪಕ್ಷ ಬಂದ್ರೆ? ಯಾವ್ದಾನ ಬರ್ಲಿ ಆತು. BJPನ ಕಾಂಗ್ರೆಸ್ ಒಂದು ನನ್ಗೆ ಗುಟ್ಟು ಹೇಳು. ಥೋ ನಾಚಿಕೆ ಹೇಳ್ರಿ ಸರ್. ಬಿಜೆಪಿ ಅಷ್ಟ ಹೇಳಕ್ಕದ್ ಯಾಕೆ ಗೋಳಾಡ್ತಿರ್ರಿ? ಆತ್ ಬಿಡ್ರಿ, ಅವ್ರಿಗೆ BJP ಅಂತ ಅಭಿವೃದ್ಧಿ ಮಾಡ್ತಾರಂತ. ಬಾಪ ಇಲ್ಲ. ಏನ್ ನಿನ್ನ ಹೆಸರು? ಈಗ ನಿನ್ ಕೇಳಂಗೇ ಇಲ್ಲ ನನ್ನ ಪ್ರಶ್ನೆ, ಆದ್ರೂ ಕೇಳ್ತೀನಿ ನೋಡು. ಯಾವುದು ನಿನಗೆ ರಾಜಕೀಯ ಅಂತ ನಿಂಗೆ ಗೊತ್ತಿರ್ತತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಿಂಗೆ ಯಾರು ಇಷ್ಟ? ಬಿಜೆಪಿ ಯಾಕೆ ಇಷ್ಟ? ಮೋದಿ ಕಾಕರ್ ಅಂದ್ರೆ ಇಷ್ಟನಾ? ಅದಕ್ಕೆ ನಿಂಗೆ BJP ಇಷ್ಟ? ಮಪ್ಪರ ಕೊಟ್ರ ಆದ್ ಬಿಡ್ರಿ. ನಮಸ್ಕಾರಲೇಪ ದೋಸ್ತ್ರ, ಆರಾಮದಿರ್ರಿ? ಫುಲ್ ಕೂಲಾಗಿ ಆರಾಮ? ಫುಲ್ ಕೂಲಾಗಿ ಕಬ್ನಲ್ಲಿ ಕುಡಿಯಕತ್ತೀರಿ? ಆತ ಚಲೋ. ಹೇಳ್ರಿ, ಈಗ ನೋಡ್ರಿ,
ಯಾವ ಪಕ್ಷ ಬಂದ್ರೆ ಚಲೋ ಅನ್ಸ್ತೈತ್ರಿ ನಿಮ್ಗೆ? ನಮಗೆ ಕಾಂಗ್ರೆಸ್ ಬಂದರು. ಕಾಂಗ್ರೆಸ್ ನಿಮ್ಗ? ಕಾಂಗ್ರೆಸ್ ಕಾಂಗ್ರೆಸ್ ನಿಮ್ಗ? ಕಾಂಗ್ರೆಸ್ ಆಗ್ಬೇಕನ್ನ ಕಾಂಗ್ರೆಸ್ ಹಾಂ ಸರ್. ಆತು ಬಿಡ್ರಿ, ಚಲೋ ನೋಡೋಣ ಯಾರು ಬರ್ತಾರಂತ. ಆತ ಅಕ್ಕಾರಿ ನಮಸ್ಕಾರ ರೀ, ಆರಾಮ್ ರೀ? ಅಜಯ್ ಆರಾಮ? ಕಬ್ನಲ್ಲಿ ಕುಡಿದ್ರಿ? ಅದ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರ್ರಿ ಈಗ? ಯಾರು ಬಂದು ಏನು ಕೊಟ್ಟಿಲ್ಲ ನಮ್ಗೆ ಏನು ಯಾರು ಬಂದು ಏನಾರು ಕೊಡ್ತಾರ ಕಂತ ತಗೊಳ್ರಿ, ಯಾರು ಬಂದ್ರು ಕೊಡ್ತಾರೆ ಹೇಳ್ರಿ. ಈಗ ಮೇಲೆ ಮಾಡ್ದೆ ಯಾರು ಮಾಡ್ಯಪ್ಪ? ಏನ್ ಮಾಡ್ತೀವಿ ಅಂದ್ರೆ ಏನ್ ಮಾಡ್ಲಿಲ್ಲ? ಭೀ ಹಂಗೆ ಹೇಳ್ತೀರಿ, ನಮ್ಮ ಮಾಡಾಯಿ ನಿಮ್ಗೆ ಮಾಡಾಯಿ, ನೀವು ಮಾಡ್ದೆ ಮುತ್ಯ ಹಚ್ಚಿ ಅದನ್ನ ಹೊಡ್ತಾರೆ, ಮುತ್ಯನೇ ತಗೊಂಡು ಆಯ್ತು ಕೂಡ್ಬೇಕು. ನಮಸ್ಕಾರ ರೀ, ಆರಾಮ? ಎಲ್ಲ ಆರೋಗ್ಯ ಎಲ್ಲ ಆರಾಮ? ಬಿಸಿಲು ಜೋರ. ಈಗ ಲೋಕಸಭೆ ಚುನಾವಣೆ ಬರಕತ್ತೈತ್ರಿ, ಯಾವ ಪಕ್ಷ ಬಂದ್ ಚಲೋ ಅಂತೀರಿ? ಮೋದಿ. ಪಕ್ಕ 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 ಸೀಟ್ ಗೆಲ್ತಾರ್ರಿ ಈ ಸಲ ಕರ್ನಾಟಕದೊಳಗ? 25 ಪಕ್ಕ ಪಕ್ಕ. ನೋಡ ಬಿಡೋಣ. ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಚಲೋ ಪಕ್ಷ ನೋಡ್ರಿ ಕಾಂಗ್ರೆಸ್. ಕಾಂಗ್ರೆಸ್? ಯಾಕ್ರಿ ಕಾಂಗ್ರೆಸ್? ಎಲ್ಲ ತಿಂಗಳ ತಿನ್ನ ಎರಡು ಸಾವಿರ ರೂಪಾಯಿ ಹಾಕ್ಲತ್ತಾರಿಲ್ಲ, ಆ ಸಲ ಗಲತ್ತೀವ್ರ. 2,000 ನಿಮ್ಗೆ ಹಾಕಕತ್ತಾರ? ಹಾಂ, ಎಲ್ಲರಿಗೆ ಹಾಕ್ಲತ್ತಾರ. ನಿಮ್ಗೆ ಹಾಕಕತ್ತಾರ? ಹಾಂ, ನಿಮ್ಮ ಮನೆಯವ್ರಿಗೆ ಹಾಕಕತ್ತಾರ? ಹಾಂ. ಫುಲ್ ಲಾಟ್ರಿ ಲ್ಯಾಟ್ರಿ ಫುಲ್ ಮಜಾ, ಫುಲ್ ಮಜಾ, ಫುಲ್ ಎಂಜಾಯ್. ಏನು ಎಂಜಾಯ್ ಮಾಡ್ತಾರೆ? ಏನು ಎಂಜಾಯ್ ಸರ್? ಅವ್ರಿಗೆ ಸವಲತ್ತು ಸಿಗ್ಲತ್ತಿಲ್ಲ ಸರ್. ಹಂಗಂತೀರಿ? ಸವಲತ್ತು ಸಿಗ್ತೈತಿ ಒಟ್ಟ. ಇದು ದೇಶೀಯ ಚುನಾವಣೆ ಐತಿ, ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ಮೋದಿ ಕಾಂಗ್ರೆಸ್? ಕಾಂಗ್ರೆಸ್ ಬಂದ್ರೆ ಚಲ ಪಕ್ಕ ಪಕ್ಕ ಸರ್. ಆತ್ ಬಿಡ್ರಿ, ಚಲೋ. ಇವತ್ತು ನಾವು ಬೀದರ್ ಲೋಕಸಭಾ ಕ್ಷೇತ್ರದೊಳಗ ವಿದ್ಯಾರ್ಥಿಗಳನ್ನೂ ಕೂಡ ಮಾತಾಡ್ಸಕ್ಕೆ ಬಂದಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಬಹಳ ಪ್ರಮುಖವಾಗಿ ಶಿಕ್ಷಕರಿದ್ದಾರೆ. ಅವ್ರ ಹಿಂಟ್ ಪ್ರಕಾರ ಯಾವ ಪಕ್ಷ ಗೆಲ್ತೈತಿ, ಯಾವ ಪಕ್ಷ ಬಂದರೆ ಚಲೋ, ಯಾವ ಪಕ್ಷ ಬಂದರೆ ಅಭಿವೃದ್ಧಿ ಆಗುತ್ತೆ, ಎಲ್ಲರೂ ಕೂಡ ಮಾತನಾಡ್ತಾ ಹೋಗೋಣ. ಭಾಳ ಪ್ರಮುಖವಾಗಿ ಮೊದಲು ಟೀಚರ್ಸ್ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ ರೀ. ನಮಸ್ಕಾರ ರೀ. ಅಯ್ಯೋ ಯಪ್ಪ, ನೀವು ಟೀಚರ್ಸೇ ಮಾತಾಡೋಕೆ ಅಂಜ್ಬಿಟ್ರೆ ನಾವೇನು ಹೆಂಗೆ ನೋಡ್ರಿ. ಮೇಡಮ್ ಅವ್ರ ನಮಸ್ತೆ, ನಿಮ್ಮ ಹೆಸರು? ಸವಿತಾ ಅವರೇ, ಹೇಳಿ ಯಾವ ಪಕ್ಷ ಬಂದ್ರೆ ಚಲೋ ಅನಿಸ್ತೈತ್ರಿ ಲೋಕಸಭಾ ಚುನಾವಣೆಗೆ? ಗೊತ್ತಿಲ್ಲ, ಹೇಳ್ರಿ. ಬಿಜೆಪಿ. ನಾನು ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬರ್ತೀನಿ ಒಂದ್ ಕಡೆಯಿಂದ, ಆಯ್ತಾ? ನಿಮಗೆ ಹೇಳಿ ಮೇಡಮ್, ನಿಮ್ಗೆ ಯಾವ ಪಕ್ಷ ಚಲೋ ಅನಿಸ್ತೈತೆ? ಬಿಜೆಪಿ. ನಿಮಗೆ? ಸರ್ ಬಿಜೆಪಿನೇ. ನಿಮಗೆ ಸರ್? ಬಿಜೆಪಿ. ನಿಮಗೆ? ಒಂದೇಣ ಬಿಜೆಪಿ. ಒಂದೇ ಆತ. ನಿಮಗೆ? ಬಿಜೆಪಿ. ನಿಮಗೆ? ಕಾಂಗ್ರೆಸ್. ಕಾಂಗ್ರೆಸ್ 2000. ಕಾಂಗ್ರೆಸ್ 2000. ನಿಮಗೆ? ಬಿಜೆಪಿ. ಯಾಕೆ ಬಿಜೆಪಿ? ಗೊತ್ತಿಲ್ಲ. ಬರ್ತೀನಿ. ಹೇಳಿ ಮೇಡಮ್, ನಿಮಗೆ? ಬಿಜೆಪಿ. ನಿಮಗೆ? ಕಾಂಗ್ರೆಸ್. ನಿಮಗೆ? ಬಿಜೆಪಿ. ನಿಮಗೆ? ಬಿಜೆಪಿ ಸರ್. ಬಿಜೆಪಿ. ಎಲ್ಲ ಟೀಚರ್ಸ್ ಅದಾರ ನೋಡೋಣ, ಅವರೆಲ್ಲ ಟೀಚರ್ಸ್ ಅದಾರ. ನೆಕ್ಸ್ಟ್ ಕಾಂಗ್ರೆಸ್. ಬಿಜೆಪಿ. ಮೋದಿ. ನಿಮಗೆ? ಬಿಜೆಪಿ. ಕಾಂಗ್ರೆಸ್. ಬಿಜೆಪಿ ಸರ್. ಬಿಜೆಪಿ. ಬೇಗ ಕಾಂಗ್ರೆಸ್. ಬಿಜೆಪಿ. ಕಾಂಗ್ರೆಸ್. ಒನ್ ಅಂಡ್ ಓನ್ಲಿ ಎವ್ರಿವನ್ಸ್ ಫೇವರೇಟ್ ಮೋದಿ ಜಿ, ದಟ್ ಇಸ್ ಬಿಜೆಪಿ. ಓಕೆ. ಮೋದಿ. ಬಿಜೆಪಿ ಸರ್. ಬಿಜೆಪಿ ಸರ್. ಕಾಂಗ್ರೆಸ್. ಬಿಜೆಪಿ. ನೋಡ್ರಪ್ಪ ಹುಡುಗರ, ನಿಮ್ಮನ್ನ ಕೇಳಂಗಿಲ್ಲ ಬಿಡ್ರಿ, ಯಾಕಂದ್ರೆ ನಿಮ್ಗೆ ಯಾರಿಗೂ ವೋಟರ್ ಐಡಿನೇ ಇಲ್ಲ. ಹೇಳ್ರಿ ಮೇಡಮ್ ಅವ್ರ, ನಿಮ್ಗೆ? ಬಿಜೆಪಿ. ಕಾಂಗ್ರೆಸ್. ಬಿಜೆಪಿ. ಕಾಂಗ್ರೆಸ್. ಬಿಜೆಪಿ. ಎಲ್ಲ ಒಟ್ಟು ನಿಂತ್ಬಿಟ್ಟವ್ರ ಕಾಂಗ್ರೆಸ್ನವ್ರು. ಓಕೆ, ಟೀಚರ್ಸ್ ಅಲ್ಲಿ ಕಾಂಗ್ರೆಸ್ ಅನ್ನೋರು ಕೈ ಎತ್ರಿ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕಂತ ಅನ್ಕೋತೀರಿ? ಯಾಕೆ ಕಾಂಗ್ರೆಸ್ ಬರ್ಬೇಕು ಅನ್ಕೋತೀರಿ ಅಂದ್ರೆ ಹಿಂಗಾಗೋದು ಕೈ. कांग्रेस 2000 डाल रहे ना, फिर राशन कार्ड पे डाल रहे 850. ಕನ್ನಡ ಮಾತಾಡಿ. ಕನ್ನಡ ಬೋಳ ಭಾಳ ಬೇಜಾರಾಗ್ತದೆ. कन्नड़ बोलो तो यार नहीं नहीं आता सर, उतना प्योर नहीं आता. ओके, कांग्रेस अच्छा पार्टी है ना? हाँ सर, अच्छा है. क्यों? ऐसे ही हमको पसंद है, हम हमेशा कभी भी वोट उसको डालते हैं. फ्री डालता है? 2000 से कभी भी हमारा 18 एज से उसको डालते कांग्रेस को. ಹಂಗಂತ್ರಿ. ಹುಡುಗ್ರ, ಯಾಕೆ ಬಿಜೆಪಿ ಬರ್ಬೇಕಾರೆ ನಿಮ್ದೊಂದು ಅಭಿಪ್ರಾಯ ಹೇಳ್ರಿ, ಪಟಾಪಟ ಜೋರ್. ಕಳೆದ 15 ವರ್ಷಗಳಿಂದ ಬಿಜೆಪಿ ಯಾಕಂದರೆ ನಮಗೆ ತುಂಬ 10 ವರ್ಷ 10 somewhat ಹಾಂ ಹ್ಯಾಸ್ ವಿ ಹ್ಯಾವ್ ಗಾಟ್ ಮೆನಿ ಯೂಸಸ್ ಫ್ರಮ್ ಬಿಜೆಪಿ ಗವರ್ಮೆಂಟ್, ಸೊ ಐ ಥಿಂಕ್ ಸೊ ಬಿಜೆಪಿ. ಮೋದಿ ಯಾಕೆ ಇಷ್ಟ? ಬಿಕಾಸ್ ಆಫ್ ಸ್ಪೀಚ್, ಮೋಟಿವೇಶನಲ್ ಸ್ಪೀಚ್. ಓನ್ಲಿ ಸ್ಪೀಚ್? ವೆರಿ ಇಂಟ್ರೆಸ್ಟಿಂಗ್. ಸ್ಪೀಚ್ ತಗೊಂಡು ಏನು ಮಾಡೋ? ಎಲ್ಲರೂ ಸ್ಪೀಚ್ ಮಾಡ್ತಾರೆ, ಅವರು ಸ್ಪೀಚ್ ಮಾಡ್ತಾರೆ, ಇವರು ಸ್ಪೀಚ್ ಮಾಡ್ತಾರೆ. ಡೈಲಿ ಕ್ಲಾಸ್ ಒಳಗೆ ನಿಮ್ಮ ಟೀಚರು ಸ್ಪೀಚ್ ಮಾಡ್ತಾರೆ. ಏನು ಸಿಗ್ತೈತೆ ನಿನಗೆ? ವಿ ಗೆಟ್ ಸಮ್ ನಾಲೆಜ್, ನಾಲೆಡ್ಜ್, ಬುದ್ಧಿ. ನಾಲೆಡ್ಜ್. ಅಭಿವೃದ್ಧಿ ಏನು ಬೇಡ? ಬೇಕು.
ಏನೇನು ಅಭಿವೃದ್ಧಿ ಬೇಕು? social development. ನೀ ಕನ್ನಡದಲ್ಲೇ ಹೇಳ್ತಮ್ಮ, ಇಲ್ಲ ನಂಗೆ ತಲೆ ಚಿಟ್ಟಿಡಿಯಕತ್ತ ಮತ್ತೆ ವಾಪಸ್ ಏನು ಕೇಳ್ಬೇಕು ಅಂತ ಗೊತ್ತಾಗಂಗಿಲ್ಲ ನೋಡು. ಸಾಮಾಜಿಕ ಬೆಳವಣಿಗೆ. ಅಬ್ಬಬ್ಬಬ್ಬಬ್ಬ, ಸಾಮಾಜಿಕ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆ, ವೈಜ್ಞಾನಿಕವಾಗಿ ಬೆಳವಣಿಗೆ. ಆತ ಹೇಳ್ರಿ ಟೀಚರ್ಸ್, ಯಾರು BJP ಅಂದ್ರೆ ಯಾರೋ ಜೋರಾಗಿ, ಯಾರೋ BJP ಅಂದ್ರಪ್ಪ ಆಗ್ಲೇ, ಯಾರೋ ಜೋರಾಗಿ BJP ಅಂದ್ರೆ ಜ್ಯೋತಿ ಮೇಡಮ್, ಆ ಕಡೆ ಶಾರದಾ ಮೇಡಮು, ಈ ಕಡೆ ಮಂಜುಳಾ ಮೇಡಮ್. ಯಾವ ಮೇಡಮ್ ಅವ್ರು ಮಕ್ಕಳು ಮಾತಾಡಿದ್ರು, ಟೀಚರ್ಸೇ ಮಾತಾಡಂಗಿಲ್ಲ. ಯಾರು ಮಾತಾಡ್ತೀರಿ ಸರ್? ಯಾವಾಗ BJP ಪಾರ್ಟಿ ಪವರಿಗೆ ಬಂತು ಸರ್, ಆಟೋಮೆಟಿಕಲಿ ಲಿಟ್ರಸಿ ರೇಟ್ ಇಂಪ್ರೂವ್ ಆಯಿತು ಸರ್. ನೆಕ್ಸ್ಟ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಂಪ್ರೂವ್ ಆಯಿತು ಸರ್. ಅದ್ರ ಬೆನ್ನಿಗೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇಂಪ್ರೂವ್ ಆಯಿತು ಸರ್. ಪರ್ ಕ್ಯಾಪಿಟ ಇನ್ಕಮ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅದು ಹೆಚ್ಚಿಗಾಯ್ತು ಸರ್. ನೆಕ್ಸ್ಟ್ ಸರ್, ಹಿಂದೂಯಿಸಮ್ಗೂ ಒಂದು ಮಹತ್ವ ಬಂತು ಸರ್. ಮೊದಲು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ಥರ ಇರಲಿಲ್ಲ ಅನ್ಕೋತೀನಿ ನಾನು. ಬರ್ರಿ, ನೀವು ಮುಂದೆ ಬರ್ರಿ. ನೆಕ್ಸ್ಟ್ ಎಸ್. ಓಕೆ ಎಸ್. ಹೇಳ್ರಿ ಕಾಂಗ್ರೆಸ್. ಹೇಳ್ರಿ ಆನ್ಸರ್. ಕಾಂಗ್ರೆಸ್ ಯಾಕೆ ಬರ್ಬೇಕು ಅಂತಂದ್ರೆ ಕಾಂಗ್ರೆಸ್ ಯಾವಾಗಿನ ಹಿಡಿದು ಇತ್ತಲ್ಲ, ಸೊ ನಮಗೆ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಎಂಬುದು ಇತ್ತು ಅರ್ಥ. ಸೊ ನಾವು ಯುನೈಟೆಡ್ಲಿಂತ ಇರ್ತಿದ್ದೆವು. ಸೊ ಯಾವಾಗಿನ ಹಿಡಿದು BJP ಅದಲ್ಲ, ಸೊ ನಮಗೆ ಕಾಸ್ಟಿಸಮ್ ಅಂತದ ಅದು ಒಂದು ಹುಟ್ಟಿಸದ ಅನಿಸ್ತದೆ. ಯಾಕಂದ್ರೆ ಮೊದಲೆಲ್ಲ ಯಾವುದು ಕಾಸ್ಟಿಸಮ್ ಅಂತೇ ಇದ್ದಿದ್ದಿಲ್ಲ. ಸೊ ಇವಾಗ ಯಾವ ಪಕ್ಷದೊಳಗೂ ಕೂಡ ಕ್ಯಾಸ್ಟಿಸಮ್ ಅನ್ನೋದಿಲ್ವಾ? ಸೊ ಇವಾಗ ನನಗೆ ಅನ್ಸದ ಕಾಸ್ಟಿಸಮ್ ಭಾಳ ಜಾಸ್ತಿ ಅದ. ಸೊ ನನಗನ್ಸದ ಕಾಂಗ್ರೆಸ್ ಇಸ್ ದ ಬೆಸ್ಟ್. ಯಾಕಂದ್ರೆ ಇಟ್ ಇಸ್ ಅ ಓಲ್ಡ್, ಅದು ಒಂದು ಭಾಳ ಹಳೇದು, ಅದು ಹಳೆ ಪಾರ್ಟಿ. ಅದು ಅವ್ರು ಮೈಕೆ ಕಿತ್ಕೊಳಕತ್ತಾರ. ಒಂದು ನಿಮಿಷ ನೀವು ಹಂಗಿರ್ರಿ. ಹೇಳ್ರಿ ಮ್ಯಾಮ್, ಸ್ಕಾಲರ್ಶಿಪ್ ಜಾಸ್ತಿ ಯಾರಿಗೆ ಸಿಗ್ತಾ ಇರೋದು, ರಿಸರ್ವೇಶನ್ ಜಾಸ್ತಿ ಯಾರಿಗೆ ಸಿಗ್ತಾ ಇರೋದು, ಸ್ಪೆಷಲ್ ಪ್ರೊವಿಷನ್ ಯಾರಿಗೆ ಸಿಗ್ತಾ ಇರೋದು? ಮ್ಯಾಮ್, ಕಾಂಗ್ರೆಸ್ ಕಾಸ್ಟಿಸಮ್ ಇಂಡಿಯಾದಲ್ಲಿ ಇರಬೇಕಾಗಿದ್ರೆ ಹಿಂದೂಸ್ಗಳಿಗೆ ಅಷ್ಟೇ ರಿಸರ್ವೇಶನ್ ಸಿಗ್ತಾ ಇರೋದು. ಹೆಸರಿಗೆ ಮಾತ್ರ ರಿಸರ್ವೇಶನ್ ಸಿಗ್ತಿರೋದೆಲ್ಲ ಬೇರೆಯವರಿಗೆ. ಮ್ಯಾಮ್ 16% ಐತೆ, ಎಲ್ಲ ಐತೆ. ಮತ್ತೇನು ಮ್ಯಾಮ್ ಎಲ್ಲರಿಗೆ ಸಿಗ್ತಾ ಇದೆ ಮ್ಯಾಮ್? ಸರ್ ಒಂದ್ ನಿಮಿಷ, ಯಾವ ಪಕ್ಷ ಕ್ಯಾಸ್ಟಿಸಮ್ ಮಾಡಲ್ಲ ನಿಮ್ ಪ್ರಕಾರ? ಹೌದಾ? ಮತ್ತೆ ಯಾಕೆ ಪ್ರತಿಯೊಂದು ಪಕ್ಷ ಒಂದ್ ನಿಮಿಷ ಪ್ರತಿಯೊಂದು ಪಕ್ಷ ಆದ್ರೂ ಕೂಡ ನಾ ಮಾತಾಡ್ತೀನಿ. ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಎಂಬುದೇ ಹೋಗ್ಯದ ಸರ್. ಮತ್ತೆ 2000 ರೂಪೀಸ್ ಎಲ್ಲರೂ ತಿನ್ಲತ್ತಾರ. ಓಕೆ ನೋಡ್ರಿ, ಆಗ ಕಾಂಗ್ರೆಸ್ ಇಂದ 4 ಜನ ಆದ್ರು, BJP ಇಂದ ಪಾಪ ಒಬ್ರೇ ತಿನ್ಕ್ಯಾಡಕತ್ತಾರ. ಆತ ಹೇಳ್ರಿ ಸರ್. ಒಂದೇ ನಿಮಿಷ ಕೂಲ್. ನೋಡ್ರಿ, ಕ್ಯಾಸ್ಟಿಸಮ್ ಮಾಡಕತ್ತಾರ ಅಂತ ಹೇಳಕತ್ತೀರಿ ನೀವಿಲ್ಲ ಅಂತಲ್ಲ. ಯಾವುದೇ ಪಕ್ಷ ಆದರೂ ಚುನಾವಣೆ ಸಂದರ್ಭದಲ್ಲಿ ಲಿಂಗಾಯತ ಮತಗಳು, ಕುರುಬ ಮತಗಳು, ಒಕ್ಕಲಿಗ ಮತಗಳು, ಆ ಮತಗಳು, ಅಲ್ಪಸಂಖ್ಯಾತರ ಮತಗಳು ಆಯ್ತು. ಒಂದೇ ನಿಮಿಷ ಆಯ್ತು. ಕಾಂಗ್ರೆಸ್ ಒಂದ್ ನಿಮಿಷ ರೀ. ಕಾಂಗ್ರೆಸ್ ಕ್ಯಾಸ್ಟಿಸಮ್ ಮಾಡಲ್ಲ. ಒಂದ್ ನಿಮಿಷ ರೀ. ಕಾಂಗ್ರೆಸ್ ಕ್ಯಾಸ್ಟಿಸಮ್ ಮಾಡಲ್ಲ. ನಾನು ನಿಮ್ಗೂ ಬಿಡಲ್ಲ. ಒಂದ್ ನಿಮಿಷ ರೀ. ಕಾಂಗ್ರೆಸ್ ಕ್ಯಾಸ್ಟಿಸಮ್ ಮಾಡಲ್ಲ ಅಂದ್ರಲ್ಲ, ಜಾತಿ ಜನಗಣತಿ ಬರೋದಿನ ಯಾಕೆ ತಗೊಂಬಂದ್ರು? ಈಗ ಜಾತಿ ಜನಗಣತಿ ಬರೋದು ಯಾಕೆ ತಗೊಂಬಂದ್ರು? ತಪ್ಪು ಸರ್. ನಮ್ಮಲ್ಲಿ ಹುಟ್ಟಿಸಿದ್ದು ಅದು ಯೋಚನೆ ಅಂದ್ರೆ ಎಲ್ಲರೂ ಅದು ಯೂನಿಟಿ ಇನ್ ಡೈವರ್ಸಿಟಿ ಅಂಬದು ಹೋಗ್ಯದ ಸರ್. ಯಾವಾಗ BJP ಹೋಗ್ಯದ ಯೂನಿಟಿ ಡೈವರ್ಸಿಟಿ ಇದ್ದೇ ಇಲ್ಲ. ಈಗ ಬೇರೆ ಸರ್ಕಾರ ಅಷ್ಟೇ. ನೀವು ಜಾತಿ ಮೇಲೆ ಯಾಕೆ ಟಿಕೆಟ್ ಕೊಡ್ಲತ್ತೀರಿ ಅಷ್ಟು ಹೇಳ್ರಿ, ಮುಗ್ಸಕ್ರಿ ಕತಿ. ಅದ್ರ ಬಗ್ಗೆ ನೀವು ಅಷ್ಟು ಜಾತಿ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ಜಾತಿ ಆಧಾರದ ಮೇಲೆ ಟಿಕೆಟ್ ಹಂಚಿಕೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಹೇಳ್ರಿ, ಮುಕ್ತ ಅದಕ್ಕೆ ನೀವು 2000 ರೂಪೀಸ್ ಗೃಹಲಕ್ಷ್ಮಿ ಆಗ್ಲಿ ಎಲ್ಲ ಇದು ಯೂಸ್ ಮಾಡಿ ಗ್ಯಾರಂಟಿ ಯೋಜನೆಗಳನ್ನ ಕೊಡಕತ್ತಾರ. ಗ್ಯಾರಂಟಿ ಯೋಜನೆಗೆ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದಾರೆ ಕಾಂಗ್ರೆಸ್ ಅವ್ರು. ಅದು ಯಾವ ಮಾತಾಡೋ? ವರ್ಲ್ಡ್ ಬ್ಯಾಂಕ್ ಸಾಲ, ಯುನೈಟೆಡ್ ನೇಷನ್ಸ್ ಸಾಲ, ರೊಕ್ಕ ಇವ್ರ ಮನೆಗಿಂದ. ಮಾರ್ನಿಂಗು ಮಧ್ಯಾಹ್ನ ಈವ್ನಿಂಗು ನೈಟು ಮಾತಲ್ಲೇ ಮುಳುಗೋಗಿ ಪೂರಾ ಆಟಾಯ್ತು. ಸೊತ್ತು ಅನ್ನೋದು ಸಿಕ್ಕೋದೆ ಡೌಟು, ಅಂತಾನೆ ಆಗೋಲ್ಲ ಇವರ ರೂಟು. ಮಾತೇನೆ ಇವರಿಗೆ ಹೊಟ್ಟೆಗೆ ಹಿಟ್ಟು ಮಾಡ್ಕೊಂಡು ತಿಂತಾರೆ ಬೈಟು ಅಂತಾನೆ ಉದುರುತ್ತೆ ಮಾತೆಂಬ ಸ್ವೀಟು. ತುಂಬ್ತಾನೆ ಇರ್ತಾರೆ ಚೇಟೋ ಬೇಟು. ಮಾತಾಡ್ರೋ ನೋಡ್ರಿ, ಬೀದರ್ ಲೋಕಸಭಾ ಕ್ಷೇತ್ರದೊಳಗ ನಗರ ಆಯ್ತು, ಈಗ ಗ್ರಾಮೀಣ ಪ್ರದೇಶದಲ್ಲಿ ಮಾತಾಡ್ಸವ ಯಾರ್ಯಾರು ಏನೇನಂತಾರ. ಈಗ ಹಳ್ಳಿಗೊಳಗ ನಾವು ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿವಿ. ಬರ್ರಿ ನೋಡೋಣ ಗ್ರಾಮೀಣ ಜನತೆ ಏನಂತಾರ ಅಂತ. ನಮಸ್ಕಾರ ಅಣ್ಣಾರ.
ಆರಾಮ ಕಾಫಿ ಆಯ್ತಾ ಚಾ ಆಯ್ತಾ ಹೇಳ್ರಿ ಈಗ ಲೋಕಸಭಾ ಚುನಾವಣೆ ಬರಾಕತ್ತೈತ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಬಿಜೆಪಿ ರೀ ಬಿಜೆಪಿ ಯಾಕ್ರಿ ಬಿಜೆಪಿ ಬರ್ಬೇಕಾ ಬಿಜೆಪಿ ಬರ್ಬೇಕ್ರಿ ಯಾಕ ನಮಗೆಲ್ಲ ಸವಲತ್ತು ಇರ್ತಾರೆ ಈಗ ನಿಮ್ಮ ಒಂದು ಹಿಂಟ್ ಪ್ರಕಾರ ಯಾರು ಪ್ರಧಾನಿ ಆಗ್ಬೋದ್ರಿ ಮೋದಿ ಪಕ್ಕ 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 ನೋಡೇ ಬಿಡು ಅಂತ ತೊಗೊಳ್ರಿ ಆತ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಆರಾಮ ನೋಡ್ರಿ ಈಗ ಲೋಕಸಭಾ ಚುನಾವಣೆ ಬರಾಕತ್ತೈತ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಪಕ್ಷ ರೀ ಮೋದಿ ಬರ್ಬೇಕ್ರಿ ಮೋದಿ ಯಾಕ್ರಿ ಮೋದಿ ಬರ್ಬೇಕ್ರಿ ಯಾಕ್ರಿ ಮೋದಿ ಅವ ಎಲ್ಲ ಚಲೋ ಮಾಡಿದ ಕಾಂಗ್ರೆಸ್ ಚಲೋ ಮಾಡಿಲ್ಲ ಇಲ್ಲ ಕಾಂಗ್ರೆಸ್ ಇಲ್ಲ ಯಾಕ್ರಿ ಎಲ್ಲ ಗ್ಯಾರಂಟಿ ಎಲ್ಲ ಕೊಟ್ಟಾರಲ್ರಿ ಇಲ್ಲ ಮೋದಿ ಮೋದಿ ಬರ್ಬೇಕು ಮೋದಿ ಕಾಕರ್ ಚಲೋ ಮೋದಿನ ಚಲೋ ಈ ಸಲ ಯಾರಿಗೆ ಓಟ್ ಹಾಕ್ತಿರಿ ಮೋದಿಗೆ ಪಕ್ಕ ಪಕ್ಕ ಈಗ ಬಿಜೆಪಿ ಯಾಕೆ ಕಾಂಗ್ರೆಸ್ ಬೇಡ ಬೇಡ ಹೇಳ್ರಿ ಈಗ ಲೋಕಸಭಾ ಚುನಾವಣೆ ಬರಾಕತ್ತೈತ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಹಾಂ ರೀ ಆರಾಮ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಇವರೇ ಬಿಜೆಪಿನ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಆಗ್ಲಾ ಆಲ್ರೆಡಿ ಅದಾರ ಯಾವ ಪಕ್ಷ ಬಂದ್ರೆ ಚಲೋ ಮೋದಿನ ಕಾಂಗ್ರೆಸ್ ಮೋದಿನ ಕಾಂಗ್ರೆಸ್ ಬಿಜೆಪಿ 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 ಹಾ ಅವ್ರು ಹೇಳ್ತಾರ ಅನ್ನೋದು ಬಿಜೆಪಿ ಅಂತೀರಿ ಈಗ ನಾವು ಅಡಿ ಮಂದಿ ಸಾವಿರ ಹಂಗಂತೀರಿ ಆತು ಬಿಜೆಪಿ ಬಿಜೆಪಿ ಬರ್ಬೇಕಾ ಒಟ್ಟು ಬಿಜೆಪಿ ಬಂದ್ರೆ ಚಲೋ ಅಂತ ಚಂದ್ರಿ ಚಲೋ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನೆಮ್ಮದಿಗೆ ಭಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಮಳೆಗೆ ನೀ ಅಲುಕ್ಕದೆ ನೀನು ಸಾಗುವೆ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೋತಮ್ಮ ಏನ್ ಹೆಸ್ರ ಸಚಿನ ಈಗ ಯಾವ ನಿಮ್ದು ನಮ್ದು ಪದೇಪುರ ಇದೇ ಊರು ಹೌದು ಅದೆಷ್ಟು ಏಜು ನಂದು ಇವಾಗ 20 ಇದ್ದೀನಿ ಓಟ್ ಹಾಕಿದ್ಯಾ ಹಾಕಿದ್ದೀನಿ ಸರಿ ಯಾವ ಪಕ್ಷ ಬಂದ್ರೆ ಚಲೋ ಆಗ್ತೈತಿ ನಮ್ಗಂತೂ ಬಿಜೆಪಿ ಪಕ್ಷ ಬಂದ್ರೆ ಚೆನ್ನಾಗಿರುತ್ತೆ ಯಾಕ್ಲೆ ನಮ್ಗೆ ಅದೇ ಸಪೋರ್ಟ್ ಅಲ್ವಾ ಮೋದಿ ಮೇಲ್ಗಡೆ ಮೋದಿ ಇರ್ತಾರಲ್ವಾ ಅದಕ್ಕೋಸ್ಕರ ಕಾಂಗ್ರೆಸ್ ಬಂದ್ರೆ ಸಪೋರ್ಟ್ ಇಲ್ವಾ ಅಷ್ಟೇನಿಲ್ಲ ಬಟ್ ಮೋದಿ ಬಂದ್ರೆ ಬೆಟರ್ ಈಗ ಏನ್ ಅಭಿವೃದ್ಧಿ ಈಗ ಅಭಿವೃದ್ಧಿ ನಿಂಗೆ ಯಾವ್ದು ಇಷ್ಟ ಆಯ್ತು ನಮ್ಗೆ ಫಸ್ಟ್ ಅಂದ್ರೆ ರಾಮಂದು ಮಂದಿರ ಕಟ್ಟಿಸಿರೋದ್ರಲ್ವಾ ಅದಕ್ಕೋಸ್ಕರ ಅದು ಹಂಗಂತೆ ಹೌದು ಮತ್ ನೀವು ಉದ್ದಾರ ಆಗೋದು ಬೇಡ ನಾನು ಉದ್ದಾರ ಆಗೋದು ಅವ್ರು ಮಾಡ್ತಾ ಇದಾರಲ್ವಾ ಒಳ್ಳೆ ಎಲ್ಲ ನೋಡಿ ಇವಾಗ ಬೆಂಗಳೂರಲ್ಲಿ ಎಷ್ಟೊಂದು ಇದು IT ಫೀಲ್ಡ್ ಎಲ್ಲ ಇದಾಗಿದ್ದಾರೆ ಹಂಗಂತೆ ಹೌದು ಆತ ಇನ್ನೂ ಏನೇನು ಅಭಿವೃದ್ಧಿ ಮಾಡ್ಬೋದು ಯಾರು ನಮ್ಗಂತೂ ಕಾಂಗ್ರೆಸ್ಗಿಂತ ಬಿಜೆಪಿ ಮೇಲೆ ನಂಬಿಕೆ ಜಾಸ್ತಿ ಹಂಗಂತೆ ಹೌದು ಮದುವೆ ಮನೆ ಎಲ್ಲ ಹೊಂಟ್ರಣ ಮದುವೆ ಮನೆಯಿಂದ ನಮಸ್ಕಾರ ಅಣ್ಣಾರ ಆರಾಮ್ರೇ ಮುಗಿತಾ ಮದುವೆ ಎಲ್ಲದು ಮುಗೀತು ಯಾರ್ದು ಮದುವೆ ನಮ್ಮ ಮಗಂದ್ರಿ ಮಗಳದು ಮಗಂದು ಫುಲ್ ಜೋಶ್ ಗಿಚ್ಚಿ ಗಿಲಿಗಿಲಿ ಇರ್ತೀರಿ ಇವತ್ತು ಆತು ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಮಗನ್ ಬೇರೆ ಮದುವೆ ಆಯ್ತು ಜೀವನ ನಡಿಬೇಕು ನಮಗೆ ಬಿಜೆಪಿ ಬರ್ಬೇಕ್ರಿ ಬಿಜೆಪಿ ಯಾಕ್ರಿ ಬಿಜೆಪಿ ಮ್ಯಾಲ ಪ್ರಧಾನ ಮಂತ್ರಿ ಕಡೆಯಿಂದ ಅದೇ ಇರಬೇಕು ಮ್ಯಾಲ ಪ್ರಧಾನಮಂತ್ರಿ ಹಂಗೆ ಇರ್ಬೇಕು ಯಾಕೆ ಕೆಳಗೆ ಯಾರು ಇರ್ಬೇಕು ಮತ್ತೆ ಇವ್ರು ಯಾರು ಇದ್ದವ್ರು ಯಾರು ಹೋಗ್ಲಿ ಆತು ಬಿಡ್ರಿ ಚಲೋ ಓ ಫುಲ್ ಬಟ್ಟೆ ಒಗೆದು ಜೋರು ಕೆಲಸ ಅಲ್ಲ ಮದುವೆ ಕೆಲಸ ಅಲ್ವೇ ಎಲ್ಲರೂ ಬಟ್ಟೆ ಒಗೆದು ಯೂಸ್ ಎಲ್ಲ ಆಗಿರ್ತಾವೆ ಆತ ನಾಚ್ಕೊಂಬಿಡ್ರಿ ಆತ್ರಿ ಯಾಕರ ಲೋಕಸಭೆ ಚುನಾವಣೆ ಬರಾಕತ್ತೈತ್ರಿ ಗಿಚ್ಚಿಗಿಲಿ ಕೆಲಸ ಮಾಡ್ತೀರಿ ಆಯ್ತು ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ ಬಿಜೆಪಿ ಯಾಕ್ರಿ ಕಾಂಗ್ರೆಸ್ ಅವ್ರು ನಿಮ್ಗೆಲ್ಲ ಫ್ರೀ ಕೊಡಕತ್ತಾರ ಬಿಜೆಪಿನೇ ನರೇಂದ್ರ ಮೋದಿಜಿ ಅವರೇ ಬರ್ಬೇಕು ನರೇಂದ್ರ ಮೋದಿಜಿ ಅವರೇ ಬರಬೇಕು ನರೇಂದ್ರ ಮೋದಿಜಿ ಅವ್ರು ಏನು ಮಾಡಿದ್ದಾರೆ ಅಂತ ಬರಬೇಕು ಎಲ್ಲ ಸವಲತ್ತು ಕೊಟ್ಟಿದ್ದಾರೆ ಅವ್ರನ್ನು ನೋಡ್ರಿ ಬೀದರ್ ಕ್ಷೇತ್ರದೊಳಗ ನಾವು ಬಂದ್ವಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ ಟ್ರ್ಯಾಕ್ಟರ್ ಕೂಡ ಓಡಿಸ್ಕೊಂಡು ರೈತರನ್ನ ಮಾತನಾಡ್ಸಿದ್ವಿ ಒಟ್ಟಲ್ಲಿ ನೋಡ್ರಿ ಬೀದರ್ ಲೋಕಸಭಾ ಕ್ಷೇತ್ರ ನಮ್ಮ ಪ್ರತಿನಿಧಿ ಹೇಳ್ದಂಗೆ 50-50 ಐತೆ ಅಂತ ನನಗೆ ಅನ್ಸಕತ್ತಾತು ಮುಂದೋಣ ಏನಾಗ್ತದೆ ಅಂತ ನಾಳೆ ಮತ್ತೊಂದು ಕ್ಷೇತ್ರದೊಳಗ ಮತ್ತೊಂದು ಜನರ ಜೊತೆ ಮಾತನಾಡಿಸ್ತಾ ಅವ್ರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತೀವ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಅಲ್ಲಿವರೆಗೂ ನೋಡ್ತಾ ಇರಿ ಎಲೆಕ್ಷನ್ ಎಕ್ಸ್ಪ್ರೆಸ್ ಇದು ನಿಮ್ಮ ಧ್ವನಿ.